ನಮಸ್ಕಾರ. ಇವತ್ತು ನಾನು ಕಡ್ಲಿ ಚಟ್ನಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೇನೆ ನೋಡಿರಿ. ಕಡ್ಲಿ ಚಟ್ನಿ ಮಾಡಲು ನಮಗೆ ಹಸಿ ಕಡ್ಲಿ ಬೇಕು ರೀ. ನಾವು ನೋಡಿರಿ ಮನ್ಯಾಗ ತಂದಿರ್ತೇವೆ, ವೇಸ್ಟ್ ಆಗ್ತಿರ್ತಾವೆ. ಅದ್ರ ಬದಲು ಈಗ ಹೊಸ ರುಚಿ ಮಾಡೋಣ್ರಿ. ಕಡ್ಲಿ ಚಟ್ನಿ ಹೆಂಗೆ ಮಾಡೋದಂತ ನೋಡೋಣಂತ್ರಿ. ಕಡ್ಲಿ ಚಟ್ನಿ ಮಾಡಲು ನಮ್ಗೆ ಮೇನ್ ಬೇಕಾಗಿರೋದು ಕಡ್ಲಿ ರೀ. ಆಮೇಲೆ ಇಲ್ಲಿ ಬೆಳ್ಳುಳ್ಳಿ ತೊಗೊಂಡೇನಿ ರೀ, ಕರಿಬೇವು ಕೊತ್ತಂಬರಿ ಮತ್ತು ಜೀರಿಗೆ ತೊಗೊಂಡೇನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೋಬೇಕ್ರಿ. ಆಮೇಲೆ ಇದನ್ನು ಮಿಕ್ಸರ್ಕ್ಕಿಂತ ಈಗ ನೋಡಿರಿ ಕಲ್ಲಾಗ ಜಜ್ಕೊಂಡು ತೋರಿಸ್ತೇನೆ ರೀ. ಕಲ್ಲಾಗಾದ್ರೆ ಭಾಳ ರುಚಿ ಆಕೈತಿ. ಫಸ್ಟ್ ನಾನಿಲ್ಲಿ ಕೊತ್ತಂಬರಿ ಸ್ವಲ್ಪ ಹಾಕ್ಕೊತೇನೆ ರೀ, ಕರಿಬೇವು ಹಾಕ್ಕೊತೇನೆ, ಒಂದು ಮೆಣಸಿನ್ಕಾಯಿ ಹಾಕ್ಕೊತೇನೆ ರೀ. ಖಾರ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ರೀ, ಭಾಳ ಖಾರ ಇಡೋಂಗಿಲ್ಲ. ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಜೀರಿಗೆ ಎಲ್ಲ ಸೇರಿ ನಾನು ಚಲೋತ್ನಾಗ ಇದನ್ನು ಜಸ್ತೇನೆ ನೋಡಿರಿ. ಸಣ್ಣ ಆಗೋ ಮಟ್ಟ ಜಜ್ಕೋಬೇಕ್ರಿ ಇದು ನೋಡಿರಿ. ಚಲೋತ್ನಾಗ ಇದು ಮಾಡ್ಕೋಬೇಕು ಇದನ್ನು. ಆಮೇಲೆ ಸ್ವಲ್ಪ ಕಡ್ಲಿ ಹಾಕ್ಕೋಬೇಕ್ರಿ. ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊತೇನೆ ರೀ, ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೋಬೇಕ್ರಿ. ಈಗ ಮಿಕ್ಸ್ ಆಕೈತಿ. ಆಮೇಲೆ ಚಲೋತ್ನಾಗ ಕಡ್ಲಿನೂ ಕೂಡ ಸ್ವಲ್ಪ ಹಾಕಿ ಸಿಡಿಲಂಗೆ ಜಜ್ಬೇಕ್ರಿ. ಮಿಕ್ಸರ್ನಾಗೂ ಮಾಡ್ಬೋದು ರೀ, ಆದ್ರೆ ಕಲ್ಲಾಗಿಂದ ಭಾಳ ರುಚಿ ಆಕೈತಿ. ಎಲ್ಲರೂ ಒಮ್ಮೆ ಹಿಂಗೆ ನೋಡಿರಿ. ಎಲ್ಲ ಈ ಥರ ಗೊತ್ತಿರೋಂಗಿಲ್ಲ ಒಬ್ಬೊಬ್ಬರಿಗೆ. ನಾವು ಈ ಥರ ಮಾಡ್ತೀವಿ, ನೀವು ನೋಡಿರಿ ಭಾಳ ರುಚಿಯಾಗಿರ್ತೈತಿ ನೋಡಿರಿ. ಈ ಥರ ಸಣ್ಣಗೆ ಜಜ್ಕೊಂಡೆ ಕಡ್ಲಿ ರುಚಿ ಆದಂತಹ ಕಡ್ಲಿ ಚಟ್ನಿ ರೆಡಿ ಆಯ್ತು. ಎಲ್ಲ ಪಲ್ಯದು ಬೇಸರಾಗಿತ್ತು ರೀ, ಈ ಥರ ಒಮ್ಮೆ ಮಾಡ್ಕೊಂಡು ತಿನ್ಬೋದು ರೀ. ಭಾಳ ರುಚಿಯಾಗಿರ್ತೈತಿ, ಆರೋಗ್ಯಕರಾಗಿರ್ತೈತಿ. ನೀವು ಎಲ್ಲರೂ ಒಮ್ಮೆ ಮಾಡಿ ನೋಡ್ರಿ ಅಂತ ಹೇಳ್ತಾ, ಭಾಳ ಶಂಕರ್ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.